ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ಒಂದು ಮಾತಿದೆ. ಇಲ್ಲೊಬ್ಬ ವ್ಯಕ್ತಿ ಸಣ್ಣ ಒಂದು ಆತುರ ಮಾಡಿದ್ದ ಪರಿಣಾಮವಾಗಿ ಒಂದು ಜೀವನೇ ಬಲಿಯಾಗಿದೆ. ಇಂಥದ್ದೊಂದು ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಟೋಲ್ ಬಳಿ ನಡೆದಿದೆ. ಇಲ್ಲಿ ನಡೆದಿರೋ ಘಟನೆ ಏನಂದರೆ, ಇಲ್ಲಿ ಏನು ಒಬ್ಬ ವ್ಯಕ್ತಿ ಬೈಕ್ ಸವಾರ ತನ್ನ ಬೈಕ್ ಚಲಾಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಟೋಲ್ ದಾಟಬೇಕಾದ್ರೆ ಒಂದು ಸಣ್ಣ ವ್ಯಕ್ತಿ ಮಾಡಿದ ಸಣ್ಣ ಅಚಾತುರ್ಯದಿಂದಾಗಿ ಹಿಂಬದಿಯಲ್ಲಿ ಕುಳಿತಂತಹ ಮಹಿಳೆ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಈ ಒಂದು ಬೈಕ್ ಸವಾರನ ಅಚಾತುರ್ಯ ಮತ್ತು ಎಡವಟ್ಟಿನಿಂದಾಗಿ ಹಿಂಬದಿ ಕುಳಿತಂತಹ ಮಹಿಳೆ ಬಲಿಯಾಗಿದ್ದಾಳೆ. ಆ ಮಹಿಳೆಯೂ ಬೇರೆ ಯಾರೂ ಅಲ್ಲ, ಏನು ಬೈಕ್ ಸವಾರ ಏನು ಚಾಲನೆ ಮಾಡ್ತಾಯಿದ್ದ ಆಕೆಯ ಪತ್ನಿಯಾಗಿದ್ದಾಳೆ. ಈಕೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಕೊಂಡಗಟ್ಟಿ ಗ್ರಾಮದ ಗಿರಿಜಮ್ಮ ಅನ್ನೋ ಒಂದು ಮಹಿಳೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಮಲ್ಲಿಕಾರ್ಜುನ ಹಾವೇರಿ ಅನ್ನೋ ವ್ಯಕ್ತಿ ಬೈಕ್ ಚಲಾವಣೆ ಸವಾರಿ ಮಾಡ್ತಾಯಿದ್ದ. ಈಗೇನು ಅವರ ಸ್ವಗ್ರಾಮದಿಂದ ದಾವಣಗೆರೆಗೆ ಹೋಗ್ತಾಯಿದ್ರು. ಈ ಸಂದರ್ಭದಲ್ಲಿ ಆ ಚಳಗೇರಿ ಟೋಲ್ ದಾಟುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಈ ಮಹಿಳೆಯ ಮೃತ ಗಿರಿಜಮ್ಮ ಏನಿದ್ದಾಳೆ, ಆಕೆ ಒಂದು ಹರ್ಬಲ್ ಕಂಪನಿಯೊಂದರಲ್ಲಿ ಒಂದು ಕೆಲಸ ಮಾಡ್ತಿದ್ಲು, ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ಲು. ಮೀಟಿಂಗ್ ಕಾರಣದ ಹಿನ್ನೆಲೆಯಲ್ಲಿ ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ತನ್ನ ಸ್ವಗ್ರಾಮದಿಂದ ದಾವಣಗೆರೆಗೆ ಹೋಗ್ತಾಯಿದ್ಲು. ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಏನು ಟೋಲ್ ದಾಟಬೇಕಾದ್ರೆ ಈ ಒಂದು ಅಚಾತುರ್ಯ ನಡೆದು ಹೋಗಿದೆ. ಇಲ್ಲಿ ಮುಖ್ಯವಾಗಿ ಒಂದು ಗಮನಿಸಬೇಕಾದಂದರೆ, ಇಲ್ಲಿ ಟೋಲ್ನಲ್ಲಿ ಹೋಗಬೇಕಾದ್ರೆ ಅವರು ಏನು ಈಗೇನು ದುರ್ಘಟನೆ ನಡೆದಿದೆ ಆ ದುರ್ಘಟನೆಯ ವಿಜುವಲ್ಸು ದೃಶ್ಯಗಳು ಒಂದು CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆ ಒಂದು ದೃಶ್ಯಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವನೇನು ಟೋಲ್ ದಾಟುವಂಥ ಸಂದರ್ಭದಲ್ಲಿ ಏನು ಆ ತಡೆಗಂಬ ಅಂತ ತಡೆಗಂಬ ಹಾಕಿರ್ತಾರೆ ಆ ಒಂದು ವಾಹನಗಳು ತಡಿಲಿಕ್ಕೆ. ಆ ತಡೆಗಂಬದ ಒಂದು ಇವನು ಮುಂದೆ ಬೈಕ್ ಸವಾರ ಇದ್ದವನು ತಪ್ಪಿಸ್ಕೊಳ್ತಾನೆ. ಆದರೆ ಹಿಂದೆ ಕುಳಿತಂಥ ಮಹಿಳೆಗೆ ಅದು ಗೊತ್ತಾಗಲ್ಲ. ಆಕೆ ತಲೆಗೆ ಬಡಿಯುತ್ತೆ. ತಲೆಗೆ ಬಡಿದ ತಕ್ಷಣವೇ ಆಕೆ ಕೆಳಗೆ ಬೀಳ್ತಾಳೆ. ಕೆಳಗೆ ಬೀಳೋದೊಂದೆಲ್ಲ ತಲೆಗೆ ತೀವ್ರ ಪೆಟ್ಟಾಗಿರುತ್ತೆ. ಆಕೆನ ದಾವಣಗೆರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದು CJ ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಆಕೆ ಗಿರಿಜಮ್ಮ ಸಾವನ್ನಪ್ಪಿದ್ದಾಳೆ. ಇಲ್ಲಿ ಏನಂದರೆ, ಇಲ್ಲಿ ಒಂದೇನು ಮಲ್ಲಿಕಾರ್ಜುನ ಏನಿದ್ದಾನೆ, ಆಕೆ ಗಿರಿಜಮ್ಮನ ಪತಿ ಮಲ್ಲಿಕಾರ್ಜುನ ಹಾವೇರಿ ಏನಿದ್ದಾನೆ, ಆತನಿಗೆ ಅಲ್ಲಿ ಏನು ಟೋಲ್ನಲ್ಲಿ ಬೈಕ್ ಹೋಗಲಿಕ್ಕೆ ಬೇರೆ ದಾರಿ ಇತ್ತು. ಆದರೆ ಇಲ್ಲೇನು ಕಾರು ಬೇರೆ ಇತರ ವಾಹನಗಳು ಹೋಗುವಂತಹ ಒಂದು ಟೋಲ್ ಇದರಲ್ಲಿನೇ ಆತ ಬೈಕ್ನ ಚಲಾವಣೆ ಮಾಡ್ಕೊಂಡು ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಏನು ಆ ತಡೆಗಂಬ ಏನು ಅದೇ ರೀತಿ ಯಥಾರೀತಿ ಅಂದರೆ ಅದು ಸಾಮಾನ್ಯವಾಗಿ ಏನು ಟೋಲ್ ಕಟ್ಟಿದ ಕೂಡಲೇ ಅದು ಓಪನ್ ಆಗುತ್ತೆ. ಆದರೆ ಈತ ಅದನ್ನು ನೋಡ್ದೇ ಗಮನಿಸ್ದೇ ಸ್ಪೀಡಾಗಿ ಹೋಗಿದ್ದಾನೆ. ನಂತರ ತಕ್ಷಣ ಅದು ಗಮನಕ್ಕೆ ಬರ್ತಿದ್ದಂತೆ ತಾನು ತಲೆ ಸರಿಸ್ಕೊಂಡಿದ್ದಾನೆ. ಆದರೆ ತಾನು ಏನು ಸೈಡ್ ಆದ ಕೂಡಲೇ ಆ ಹಿಂದೆ ಕುಳಿತಂತಹ ಗಿರಿಜಮ್ಮಳಿಗೆ ಅದು ನೇರವಾಗಿ ಆ ತಡೆಗಂಬ ತಾಗಿದೆ. ಹಾಗಾಗಿ ಆಕೆ ಅಲ್ಲೇ ಕುಸಿದು ಬಿದ್ದಿದ್ದಾಳೆ. ಏನು ತಡೆಗಂಬ ತಗಲಿದ ಫೋರ್ಸ್ಗೆ ಅಲ್ಲೇ ಬಿದ್ದಿದ್ದಾಳೆ. ಆಕೆನ ತಕ್ಷಣವೇ ಪೊಲೀಸರು ಮತ್ತು ಸ್ಥಳೀಯ ಏನು ಟೋಲ್ ಸಿಬ್ಬಂದಿ ದಾವಣಗೆರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಆಕೆ ಸಾವನ್ನಪ್ಪಿದ್ದಾಳೆ. ಇದು ಎಲ್ಲೋ ಒಂದು ಕಡೆ ಆ ಒಂದು ಏನು ಬೈಕ್ ಸವಾರ ಆಕೆಯ ಪತಿನೇ ಆದಂತಹ ಬೈಕ್ ಸವಾರ ಈ ಒಂದು ಮಾಡಿದ ಒಂದು ಸಣ್ಣ ಎಡವಟ್ಟು ಆಕೆಯ ಜೀವಕ್ಕೇ ಕೂತಾಗಿದೆ ಅಂತ ಹೇಳ್ಬೋದು. ಈ ರೀತಿ ಏನು ಒಂದು ನಾವು ಏನು ಹೇಳ್ತೀವಿ, ಕೆಲವೊಂದು ಪ್ರಿಕಾಷನ್ಸ್ ತೊಗೋಬೇಕು ವಾಹನ ಚಲಾವಣೆ ವೇಳೆಯಲ್ಲಿ ಅಂತೇಳಿ ಸಾಕಷ್ಟು ಮಾತಾಡ್ತೀವಿ. ಆದರೆ ಎಷ್ಟರ ಮಟ್ಟಿಗೆ ಕೆಲವೊಬ್ಬರು ಕೇರ್ಲೆಸ್ ಆಗಿ ಬೈಕ್ ಚಲಾವಣೆ ಮಾಡ್ತಾರೆ, ವಾಹನ ಚಲಾವಣೆ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಘಟನೆಯ ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಒಂದು ಏನು ಸ್ವಲ್ಪ ಮುನ್ನೆಚ್ಚರಿಕೆ, ಯಾಕಂದರೆ ಅಲ್ಲಿ ಬೈಕ್ ಹೋಗುವಂಥ ಒಂದು ಟೋಲ್ನೂ ಆಗಿದ್ದಿಲ್ಲ. ಹಾಗೊಂದು ವೇಳೆ ಅವ್ರಿಗೆ ಹೇಳಿದರೂ ಸಹ ಒಂದಿಷ್ಟು ಆ ಟೋಲ್ ಇದನ್ನು ತೆಗಿತಾಯಿದ್ರು ಆ ಸಿಬ್ಬಂದಿ. ಆದರೆ ಇವರು ಒಂದೇನು ಆ ಒಂದು ಹೋಗದಿರುವಂಥ ಜಾಗಕ್ಕೆ ಎಂಟ್ರಿ ಕೊಡೋದಲ್ದೇ ಅಲ್ಲಿ ಆ ಒಂದು ತಪ್ಪಿಸ್ಕೊಳ್ಳಿಕ್ಕಂತ ಹೋಗಿ ತಲೆ ಏನು ಒಂದು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಮತ್ತು ಪಾಪ ಅಮಾಯಕ ಮಹಿಳೆಯೊಬ್ಬರು ಜೀವ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಈ ಒಂದು ಘಟನೆ. ಇದಕ್ಕೆಲ್ಲದಕ್ಕೂ ಕಾರಣ ಅಂದರೆ ಆ ಒಂದು ಬೈಕ್ ಸವಾರಿ ಮಾಡ್ತಿದ್ದಂತಹ ಆಕೆಯ ಪತಿ. ಹಾಗಾಗಿ ಈಗ ಏನು ರಾಣೆಬೆನ್ನೂರು ಠಾಣೆ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಈಗೆಲ್ಲ ಮಾಹಿತಿ ತೆಗೆದುಕೊಂಡಿದ್ದಾರೆ. ಮತ್ತು ಈ ಕುರಿತು ರಾಣೆಬೆನ್ನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಆದರೆ ಏನಂದರೆ ಈ ಒಂದು ಘಟನೆ ಸಾಕಷ್ಟು ಒಂದು ಪಾಠನೂ ಕಲಿಸ್ತು ಅಂತ ಹೇಳ್ಬೋದು.
ಏನು ಆತುರ ಸಣ್ಣ ಪುಟ್ಟ ಒಂದು ಆತುರ ಮಾಡೋದ್ರಿಂದಾಗಿ ಏನೆಲ್ಲ ಅವಘಡಗಳಾಗ್ತದೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ. ಅಟ್ಲೀಸ್ಟು ಇನ್ನು ಮುಂದಾದ್ರೂ ಬೈಕ್ ಸವಾರ ಇರಲಿ ಅಥವಾ ವಾಹನ ಸವಾರರು ಒಂದಷ್ಟು ಟೋಲ್ ಇರಲಿ ಅಥವಾ ಬೇರೆ ಬೇರೆ ಕಡೆ ಸಂಚಾರ ಮಾಡೋಂಥ ಸಂದರ್ಭದಲ್ಲಿ ಮುಂದೇನಿದೆ ಅನ್ನೋದನ್ನು ಒಂದಷ್ಟು ಎಚ್ಚರಿಕೆಯಿಂದ ಗಮನಿಸಿ ಮುಂದೆ ಸಾಗಿದರೆ ಖಂಡಿತ ಯಾವುದೇ ರೀತಿಯ ಆಪತ್ತುಗಳು ಬರಲ್ಲ ಅನ್ನೋ ಒಂದು ಮಾತು ನಮ್ಮದಾಗಿದೆ. ಒಟ್ಟಾರೆ ಈ ರೀತಿಯ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಗಳನ್ನ ವಹಿಸ್ಬೇಕು ಅಂತೇಳಿ ನಾವು ಬಯಸ್ತೇವೆ. ಶಿವರಾಮ ಸುಂಡಿ, ನ್ಯೂಸ್ 18, ಹಾವೇರಿ.